ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಇದು ಪಾರ್ಟ್ 1 ಪಾರ್ಟ್ 2 ಇರುತ್ತೆ ಈ ವಿಡಿಯೋ. ಯಾಕೆಂದ್ರೆ ಪಾರ್ಟ್ 1 ಅಲ್ಲೇ ಹೇಳಿದ್ರೆ ತುಂಬಾನೇ ದೊಡ್ಡದಾಗುತ್ತೆ, ಲೆಂತಿ ಆಗುತ್ತೆ ವಿಡಿಯೋ. ಹಾಗಾಗಿ ಪಾರ್ಟ್ 1 ಪಾರ್ಟ್ 2 ಎರಡನ್ನ ನಿಮಗೆ ಎರಡು ಪಾರ್ಟ್ ಆಗಿ ಈ ವಿಡಿಯೋ ನಿಮ್ ಮುಂದೆ ಬರುತ್ತೆ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ನಿಜವಾಗ್ಲೂ ಕೂಡ ನಮ್ಮ ಕಣ್ಣಲ್ಲಿ ನಿನ್ನೂ ಹಾಗೆ ನಿಂತಿದೆ, ಕಣ್ಣಿಗೆ ಕಟ್ಟಿದಾಗ ನಿಂತಿದೆ. ಅದರಲ್ಲಿ ಬಂದಂತಹ ಸನ್ನಿವೇಶಗಳಿರ್ಬೋದು, ಅದರಲ್ಲಿ ಬಂದಂತಹ ಕೆಲವಷ್ಟು ಜಗಳಗಳಿರ್ಬೋದು, ಹ್ಯಾಪಿ ಮೂಮೆಂಟ್ ಇರ್ಬೋದು, ಬ್ಯಾಡ್ ಮೂಮೆಂಟ್ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಟ್ತಂಗಿದೆ. ಅದರಲ್ಲಿ ತುಂಬಾನೇ ಪ್ರಮುಖವಾಗಿ ಇಬ್ರು ಕಂಟೆಸ್ಟೆಂಟ್ಗಳು ಇನ್ನೂ ಕೂಡ ಮರೆಯಲಾಗುತ್ತಿಲ್ಲ. ಇನ್ನೂ ಕೂಡ ಬಿಗ್ ಬಾಸ್ ಕಳೆದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ಆದ್ರೂ ಕೂಡ ಈ ಒಂದು ಎರಡು ಕಂಟೆಸ್ಟೆಂಟ್ಗಳನ್ನ ಮರೆಯಕ್ ಆಗ್ತಾ ಇಲ್ಲ ಯಾರ ಕೈಯಿಂದ. ಆಯ್ತಾ, ಕಾರಣ ಏನಿರ್ಬೋದು? ಆಯ್ತಾ, ಇದಕ್ಕೆ ಅಡಿಕ್ಷನ್ ಅಂತೀರಾ, ಇಲ್ಲ ಅವ್ರ ಮೇಲೆ ಇರುವಂತ ಅತಿಯಾದ ಅಭಿಮಾನ ಅಂತೀರಾ, ಅತಿಯಾದ ಪ್ರೀತಿ ಅಂತೀರಾ? ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿರ್ಬೋದು. ಜನ ಮೆಚ್ಚಿದ ಜೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಜೋಡಿಯಾಗಿ ಜಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಂತಹ ಜೋಡಿ ಇವತ್ತಿಗೂ ಕೂಡ ಆ ಜೋಡಿಯ ಒಂದು ಎಂತ ಹೇಳಿ, ಅದೊಂಥರ ಜನ್ಮನ ಜೋಡಿ ತರ ಇನ್ನು ಮುಂದುವರಿತಾನೆ ಇದೆ. ಅವರ ಡೆಸ್ಟಿನಿ ಅದು ಜೋಡಿಯಾಗೇನೆ ಮುಂದುವರಿಲಿ ಅನ್ನೋದು ನಮ್ಮ ಕರ್ನಾಟಕ ಜನತೆಯ ಒಂದು ಮನದಾಳದ ಮಾತು ಅಂತಾನೆ ಹೇಳ್ಬೋದು. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಫಿನಾಲೆ ದಿನ, ಆಯ್ತಾ, ಫಿನಾಲೆ ದಿನ ನಿಜವಾಗ್ಲೂ ಕೂಡ 11 ಸೀಸನ್ ನೀವೆಲ್ಲರೂ ನೋಡಿದೀರಾ. 11 ಸೀಸನ್ ನೀವೆಲ್ಲರೂ ನೋಡಿದೀರಾ. ಯಾವುದಾದರೂ ಒಂದು ಸೀಸನ್ ಅಲ್ಲಿ ಬಿಗ್ ಬಾಸ್ ನಡೆಯುವಂತಹ ಸ್ಥಳ ಏನಿದೆ, ಬಿಗ್ ಬಾಸ್ ನಡೆಯುವಂತಹ ಒಂದು ಸ್ಟುಡಿಯೋ ಏನಿದೆ, ಹತ್ತತ್ರ 1-1.5 ಕಿಲೋಮೀಟರ್ಗಳ ಒಂದೂವರೆ ಕಿಲೋಮೀಟರ್ ತನಕ ಕಟ್ಔಟ್ಗಳನ್ನ ನೋಡಿದ್ರ? ಆ ಸ್ಟುಡಿಯೋದ ಮುಂದೆ, ಆಯ್ತಾ, ಒಂದು ಜೋಡಿ ಕಟ್ಔಟನ್ನ ಯಾವತ್ತಾದ್ರೂ 11 ಸೀಸನ್ ಅಲ್ಲಿ ನೋಡಿದ್ರ? ಖಂಡಿತವಾಗ್ಲೂ ನೋಡಿರಕ್ ಸಾಧ್ಯನೇ ಇಲ್ಲ. ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಫಿನಾಲೆ ದಿನ ನಡೆದಂತಹ ಒಂದು ಆ ಜಾತ್ರೆ, ಜನಗಳ ಜಾತ್ರೆ, ಅಭಿಮಾನಿಗಳ ಜಾತ್ರೆ ಏನಿದೆ, ಅದು 11 ಸೀಸನ್ ಅಲ್ಲಿ ಯಾವತ್ತು ನೀವು ನೋಡಿರಕ್ ಚಾನ್ಸೇ ಇಲ್ಲ. ಆಯ್ತಾ, ಚಾನ್ಸೇ ಇಲ್ಲ. ಇಂಥ ಅಭಿಮಾನವನ್ನು ಗಳಿಸಿದಂತಹ ಗಿಲ್ಲಿ ಮತ್ತು ಕಾವ್ಯ ಅವರ ಜೋಡಿ ಏನಿದೆ, ನಿಜವಾಗ್ಲೂ ಕೂಡ ಜನ ಮೆಚ್ಚಿದ ಜೋಡಿ ಅನ್ನೋದಕ್ಕಿಂತನೂ ದೇವರು ಮೆಚ್ಚಿದ ಜೋಡಿ ಅಂತಾನೆ ಹೇಳ್ಬೋದು. ದೇವ್ರೇನೆ ಇವರಿಬ್ಬರನ್ನು ಬಿಗ್ ಬಾಸ್ ಮನೆಗೆ ಕರೆಸಿ, ಅದು ಜೋಡಿಯಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರು ಕೂಡ ಅವರ ಟ್ರಾವೆಲ್ ಜೋಡಿಯಾಗೆ ಆಗ್ತಾ ಇದೆ. ಅವತ್ತು ಫಿನಾಲೆಯ ದಿನ ಯಾರು ಕೂಡ ಊಹಿಸಿರ್ಲಿಲ್ಲ ಈ ಮಟ್ಟದ ಒಂದು ಅಭಿಮಾನಿಗಳು ಬಿಗ್ ಬಾಸ್ ನಡೆಯುವ ಸ್ಟುಡಿಯೋದ ಮುಂದೆ ಸೇರ್ತಾರೆ ಅಂತ. ಸಾವಿರಾರು ಜನ ಸೇರಿದ್ರು. ಅದರ ಒಟ್ಟಿಗೆ ಆ ಸ್ಟುಡಿಯೋದಿಂದ 1.5 ಕಿಲೋಮೀಟರ್ ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿ ಕಾವ್ಯದ ಕಟೌಟ್ಗಳು 1.5 ಕಿಲೋಮೀಟರ್ ಅಷ್ಟು ಕಟೌಟ್ಗಳು. ಅದಲ್ದೇನೆ ಸ್ಟುಡಿಯೋ ಮುಂದೆಯೂ ಕೂಡ ಯಾವ ಸೀಸನ್ ಅಲ್ಲೂ ಈ ತರ ನಡೆದಿಲ್ಲ. ನಾವು ಈ ತರ ಜೋಡಿ ಕಟ್ಟೋಟುಗಳನ್ನ ಯಾವ್ದಾದ್ರು ಒಂದು ಬಿಗ್ ಹೀರೋನ, ಆಯ್ತಾ, ಒಂದು ಬಿಗ್ ಸಿನಿಮಾದ ಒಂದು ಓಪನಿಂಗ್ ದಿನ ಥಿಯೇಟರ್ಗಳ ಮುಂದೆ ನೋಡಿರ್ತೀವಿ. ಬಟ್ ಬಿಗ್ ಬಾಸ್ ನಡೆಯುತ್ತಿದ್ದಂತಹ ಸ್ಟುಡಿಯೋದ ಮುಂದೆ ಆ ಜೋಡಿ ಕಟ್ಔಟ್, ಆಯ್ತಾ, ಅದು ಸಾಧಾರಣ ವಿಷಯ ಅಲ್ಲ. ಆ ಜೋಡಿ ಕಟ್ಔಟ್ ನಿಲ್ಲಿಸಿ ಆ ಕಟ್ಔಟಿಗೆ ಹಾಲಭಿಷೇಕ ಎಲ್ಲ ಮಾಡಿ ಒಂಥರ ನೋಡಕ್ಕೆ ಅದು ಸೀನರಿ ಹೆಂಗಿತ್ತು ಅಂತಂದ್ರೆ ಎಲ್ಲರಿಗೂ ಕೂಡ, ಆಯ್ತಾ, ಒಂಥರ ಕಣ್ಣಿಗೆ ಕಟ್ತಂಗಿದೆ ಇನ್ನು ಅದನ್ನ ನೆನೆಸ್ಕೊಂಡ್ರೆ. ಅಂತ ವಿಜೃಂಭಣೆ, ಅಂತ ಅಭಿಮಾನಿಗಳ, ಆಯ್ತಾ, ಚೀರಾಟ, ಗಿಲ್ಲಿ ಕಾವು ಅನ್ನೋ ಚೀರಾಟ, ಅಭಿಮಾನಿಗಳ ಹರ್ಷದ ಜೊತೆಗೆ ಗಿಲ್ಲಿಯ ವಿನ್ನಿಂಗು ಅವರು ಎಲ್ಲರನ್ನೂ ಕೂಡ ಇನ್ನಷ್ಟು ಹರ್ಷ ಪಡುವಂತೆ, ಇನ್ನಷ್ಟು ಸಂತೋಷ ಪಡುವಂತೆ ಮಾಡಿತ್ತು. ಅವತ್ತು ಎಷ್ಟೋ ಯೂಟ್ಯೂಬ್ಗಳು, ಎಷ್ಟೋ ನ್ಯೂಸ್ ಚಾನೆಲ್ಗಳು ಅವತ್ತು ಕೆಲವೊಂದು ಅಭಿಮಾನಿಗಳನ್ನ ಮಾತಾಡ್ಸಿದಾಗ ಅವ್ರು ಕಿರುಚುತ್ತಿದ್ದು ನೋಡ್ತಿರ್ಬೇಕಿತ್ತು ನೀವು ಆ ಸ್ಟುಡಿಯೋದ ಮುಂದೆ. ಕಾವ್ಯ ಗಿಲ್ಲಿ ಅಂತ. ಅದರೊಟ್ಟಿಗೆ ಅವರ ಒಂದು ಕಟ್ಔಟ್ ಏನಿದೆ ನಿಜವಾಗ್ಲೂ ಕೂಡ ಮಾಸ್ ಆಗಿತ್ತು. ಅದನ್ನ ನಾನು ನೋಡ್ದಂತ ಎಷ್ಟೋ ಜನ, ಇದೇನು ಈ
ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ತರ ಒಂದು ಸೆಲೆಬ್ರೇಷನ್ ಇದು ನಾವ್ ಯಾವತ್ತೂ ನೋಡಿಲ್ಲ ಅಂದೋರೇನೆ ತುಂಬಾ ಜನ. ನ್ಯೂಸ್ ಚಾನೆಲ್ ಆಂಕರ್ಗಳೇ ಹೇಳಿದ್ದಾರೆ, ಏನಿದು ಈ ತರ ಕಟ್ಔಟ್, ಅದು ಇಷ್ಟು ಸೀಸನ್ಗಳಲ್ಲಿ ಇದೇ ಫಸ್ಟ್ ನೋಡ್ತಿರೋದು ಅಂತ ನ್ಯೂಸ್ ಆಂಕರ್ಗಳು ಹೇಳಿರೋದು ನಾವು ನೋಡಿದ್ವಿ. ಸರಿಯಾ? ಆ ಜೋಡಿ ಕಟ್ಔಟಿನ ಜೊತೆಗೆ ಅಭಿಮಾನಿಗಳ ಹರ್ಷ ಸಂತೋಷ ಇನ್ನೊಂದು ಕಡೆ. ಯಾವಾಗ ಗಿಲ್ಲಿ ವಿನ್ ಆಗಿ ಆಚೆ ಬರ್ತಾನೆ, ಯಾವಾಗ ಗಿಲ್ಲಿ ವಿನ್ ಆಗಿ ಆಚೆ ಬರ್ತಾನೆ ಅಂತ ಕಾಯ್ತಿದ್ದಂತಹ ಫ್ಯಾನ್ಸ್ಗಳು ಅಲ್ಲಿ ಯಾರು ಕಾರುಗಳು ಆಚೆ ಹೋದ್ರು ಕೂಡ, ಅಂದ್ರೆ ಏನು ಬಿಗ್ ಬಾಸ್ ಫಿನಾಲೆಗೆ ಬಂದಂತಹ ಸ್ಪರ್ಧಿಗಳು ಯಾರಿರ್ತಾರೆ ಅವರ ಕಾರುಗಳು ಹೋಗತ್ತಿಗೂ ಕೂಡ ವಾಪಸ್ ಹೋಗಕ್ಕೆ ಅವರಿಗೆ ಜಾಗ ಬಿಡ್ದೇನೆ ಗಿಲ್ಲಿ ಕಾವ್ಯ, ಗಿಲ್ಲಿ ಕಾವ್ಯ, ಗಿಲ್ಲಿ ಕಾವ್ಯ ಅಂತ ಹೇಳಿ ಹರಿಚ್ತಾ ಇದ್ರು. ಅದು ಅಶ್ವಿನಿ ಗೌಡ ಅವರ ಕಾರ್ ಇರ್ಬೋದು, ಅದೇ ರೀತಿ ರಕ್ಷಿತಾ ಅವ್ರ ಕಾರ್ ಇರ್ಬೋದು, ಅದೇ ರೀತಿ ಜಾನ್ವಿ ಅವ್ರ ಕಾರ್ ಇರ್ಬೋದು, ಸೂರಜ್ ಅವ್ರದ್ದು, ರಾಶಿಕಾ ಅವ್ರ ಕಾರು, ಯಾರದೇ ಕಾರು, ಸತೀಶ್ ಅವ್ರದ್ದು, ಎಷ್ಟು ಕಾರುಗಳು, ಧನುಷ್ ಗೌಡ ಅವ್ರದ್ದು ಎಷ್ಟು ಕಾರುಗಳು ಹೋಗ್ತಾ ಇದ್ರು ಕೂಡ ಆಯ್ತಾ, ಗಿಲ್ಲಿ 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 ಕಾವ್ಯ ಅಂತ ಅರ್ಚ್ತಾ ಇದ್ರು. ಅವರಿಗೆ ಹೋಗಕ್ಕೆ ಜಾಗನೇ ಬಿಡ್ತಾ ಇರ್ಲಿಲ್ಲ, ಯಾಕಂದ್ರೆ ಸಾವಿರಾರು ಜನ ಸೇರಿದ್ರು. ಅಲ್ಲಿ ಕಾರುಗಳು ಪಾಸ್ ಆಗಕ್ ಕೂಡ ಜಾಗ ಇರ್ತಿರ್ಲಿಲ್ಲ. ಆಯ್ತಾ, ಅವರು ಹೆಂಗೆ ಅಭಿಮಾನಿಗಳು ಗಿಲ್ಲಿನ ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ಕೂಡ ಒಂಥರ ಮಾಸ್. ಗಿಲ್ಲಿ ನಿಜವಾಗ್ಲೂ ಕೂಡ ಅವತ್ತು ಹೆಂಗಿತ್ತು ಅಂತಂದ್ರೆ ಆ ಸ್ಟುಡಿಯೋದ ಎದುರುಗಡೆ, ಅಂದ್ರೆ ಬಿಗ್ ಬಾಸ್ ನಡೆಯುತ್ತಿದ್ದಂತಹ ಸ್ಟುಡಿಯೋದ ಎದುರುಗಡೆ ಹೇಗಿತ್ತು ಅಂತಂದ್ರೆ ಯಾವುದೋ ಒಂದು ದೊಡ್ಡ ಹೀರೋನ ಸಿನಿಮಾ ಒಂದು ಬಿಗ್ ಬ್ಲಾಸ್ಟರ್ ತರ ಒಂದು ಓಪನಿಂಗ್ ತಗೊಂಡಿದೆ, ಸೂಪರ್ ಮೂವಿ. ಆ ಮೂವಿನ ಥಿಯೇಟರ್ ಅಲ್ಲಿ ಜನ ನೋಡಿ ಆಚೆ ಬರತ್ತಿಗೆ ಯಾವಾಗ ಜನ ಆಚೆ ಬರ್ತಿದ್ದಾರೆ ಅಂತ ಆಯ್ತಾ ಗೊತ್ತಾಗುತ್ತೆ. ಅಲ್ಲಿ ಕ್ಯಾಮ್ರಾಗಳು, ನ್ಯೂಸ್ ಚಾನಲ್ ಅವರು, ಅಭಿಮಾನಿಗಳು ಹೆಂಗೆ ಕೂಗ್ತಾ ಇರ್ತಾರೆ ನೋಡಿ, ಅಂದ್ರೆ ಹೋಗಕ್ಕೆ ಜಾಗ ಬಿಡದೇನೆ. ಆ ತರ ಅವತ್ತು ಆ ಬಿಗ್ ಬಾಸ್ ಮನೆಯ, ಅಂದ್ರೆ ಬಿಗ್ ಬಾಸ್ ನಡೆಯುವಂತಹ ಸ್ಟುಡಿಯೋದ ಎದುರುಗಡೆ ಆ ಒಂದು, ಅಂದ್ರೆ ಯಾವ್ದೋ ಒಂದು ಬಿಗ್ ಸ್ಟಾರ್ ನ ಮೂವಿ ರಿಲೀಸ್ ಆದಾಗ ಆ ಓಪನಿಂಗ್ ದಿನ ಹೆಂಗಿರುತ್ತೆ ಆ ಸ್ಟುಡಿಯೋದ ಎದುರುಗಡೆ ಆಗಿತ್ತು. ಆ ತರ ಒಂದು ಸಂತೋಷ, ಆ ರೀತಿಯ ಒಂದು ಸೆಲೆಬ್ರೇಷನ್. ನಿಜವಾಗ್ಲೂ ಕೂಡ ಗಿಲ್ಲಿ ಗೆದ್ದ ನಂತರ ಗಿಲ್ಲಿಗೆ ಆಚೆ ಬರಕ್ಕಾಗದಷ್ಟು ಅಭಿಮಾನಿಗಳ ಒಂದು ಆಯ್ತಾ ಸಂತೋಷ, ಗಿಲ್ಲಿ 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 ಕಾವ್ಯ, ಗಿಲ್ಲಿ ಕಾವ್ಯ ಗಿಲ್ಲಿ ಅಂತ. ಕೊನೆಗೆ ಗಿಲ್ಲಿ ಬರಕ್ಕೆ ಆಗ್ಲಿಲ್ಲ ಆಚೆಗೆ, ಅಂದ್ರೆ ಗಿಲ್ಲಿ ಬರಕ್ಕೂ ಕೂಡ ಜಾಗ ಬಿಡ್ತಾ ಇರ್ಲಿಲ್ಲ ಅಭಿಮಾನಿಗಳು, ಅಷ್ಟು ಸಂತೋಷ. ಆದ್ರೆ ಕಾವ್ಯ ಅವರ ಬ್ರದರ್ ಅವರ ಕಾರಿನಲ್ಲಿ ಕಾವ್ಯ ಅವರು ಬರ್ತಾರೆ ಆಚೆಗೆ. ಆಯ್ತಾ, ಕಾವ್ಯ ಅವರು ಬಂದಾಗ್ಲೂ ಕೂಡ ಗಿಲ್ಲಿ ಕಾವು, ಗಿಲ್ಲಿ ಕಾವಿ, ನಮ್ಮ ಕಾವ್ಯ ಅವರಿಗೆ ಆ ಒಂದು ಕಟ್ಔಟು ಅಲ್ಲಿ ಆ ಒಂದು ಆಯ್ತಾ ಆ ಹಾರ ಎಲ್ಲ ಹಾಕಿ ಆ ಜೋಡಿ ಕಟ್ಔಟು ಅದೆಲ್ಲ ನೋಡಿ ಅಭಿಮಾನಿಗಳ ಆ ಒಂದು ಸಂತೋಷ ನೋಡಿ ಕಾವ್ಯನ್ಗೆ ಮಾತೇ ಬಂದಿರಲ್ಲ. ಯಾಕೆಂತಂದ್ರೆ ಕಾವ್ಯನ್ ನಿಜವಾಗೂ ಬ್ಲ್ಯಾಂಕ್ ಆಗಿರ್ತಾರೆ. ಈ ರೀತಿಯ ಸಪೋರ್ಟ್ ನಮಗ್ ಸಿಕ್ಕಿದ್ಯಾ, ಈ ರೀತಿಯ ಒಂದು ಆಯ್ತಾ ಅಭಿಮಾನಿಗಳು ನಮ್ಮನ್ನು ಪ್ರೀತಿಸ್ತಾರ ಅಂತ ನಿಜವಾಗ್ಲೂ ಕಾವ್ಯನ್ಗೆ ಆಯ್ತಾ ಮಾತೆ ಬರ್ದಂಗಾಗಿರುತ್ತೆ. ಇದಾದ ನಂತರ ಗಿಲ್ಲಿಯ ಬರುವಿಕೆ, ಗಿಲ್ಲಿ ಬಂದ ನಂತರ ಅಂದ್ರೆ ಬಿಗ್ ಬಾಸ್ ಫಿನಾಲೆಯಿಂದ ಅಂದ್ರೆ ಆಡಿಕೊಂಡು ನಗುವವರ ಮುಂದೆ ಹೀರೋ ಆಗಿ ಬೆಳೆದ ನಮ್ಮ ಗಿಲ್ಲಿಯ ಸ್ಟೋರಿನ ಇನ್ನೊಂದು ಪಾರ್ಟ್ ಅಲ್ಲಿ ಹೇಳ್ತೀನಿ. ವೇಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.